ಇನ್ನೊಂದು ಕಡೆ ಇದರ ಅಂತ್ಯ ಏನು? ಪಾದಯಾತ್ರೆ ಮುಗಿಸಿದಾಗ 9ನೇ ತಾರೀಕು ಮೈಸೂರಿಗೆ ರೀಚ್ ಆಗುತ್ತೆ. 10ನೇ ತಾರೀಕು ದೊಡ್ಡದೊಂದು ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡಬೇಕು ಅಂತ BJPಯವರು ಪ್ಲಾನ್ ಇದೆ. ಅದಕ್ಕಿಂತ ಒಂದು ದಿವಸ ಮೊದಲೇ ಮೈಸೂರಿನಲ್ಲಿ ದೊಡ್ಡದೊಂದು ಸಮಾವೇಶ ಮಾಡೋ ಪ್ಲಾನ್ ಕಾಂಗ್ರೆಸ್ಸಿಂದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದರ ಚರ್ಚೆಯನ್ನು ತಮ್ಮ ಆಪ್ತರ ಜೊತೆಗೆ ನಡೆಸಿದರು. ಮೈಸೂರಿನ ಮನೆಯಲ್ಲಿದು ಬೆಳಗ್ಗೆ ತಿಂಡಿ ತಿನ್ನೋಣ ಬರ್ರಿ ಅಂತ ಕರೆದು ಈ ವಿಷಯದ ಚರ್ಚೆ ಆಗಿದೆ. ದೊಡ್ಡದೊಂದು ಸಮಾವೇಶ ಮಾಡಬೇಕು ಅಂತ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ BJP JDSನ ಪಾದಯಾತ್ರೆ ಆದರೆ ತಪ್ಪು ಮಾಡಿಲ್ಲ ಅಂತ ಸಮಾವೇಶ. ಮಾದೇವಪ್ಪನವರಿದ್ದರು, ಮಿನಿಸ್ಟ್ರು ವೆಂಕಟೇಶ್ ಇದ್ದರು, ಯತೀಂದ್ರ ಸಿದ್ದರಾಮಯ್ಯ, ಹರೀಶ್ ಗೌಡ, ರವಿಶಂಕರ್, ಚಿಕ್ಕಮಾದು, ಪುಟ್ಟರಂಗ ಶೆಟ್ಟಿ ಇತ್ಯಾದಿ ಎಲ್ಲ ಇದ್ದರು. ಪೊನ್ನಣ್ಣ ಇದ್ದರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಈ ಮಧ್ಯೆ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಟಾಕ್ ಫೈಟು. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣ. ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನು ಯಾರ್ಯಾರು ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರು ನಾವು ಮುಟ್ಟಾಗ್ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ? ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿಯವರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆಯೂ ಇಲ್ಲ ಅವರು. ಕುಮಾರಸ್ವಾಮಿಗಾಗ್ಲಿ, ವಿಜಯೇಂದ್ರನಿಗಾಗ್ಲಿ, ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. 28 ಇದ್ರು, ಎಷ್ಟು ಬಂದರು? ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ. ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್? ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.